ಗೆಳೆಯರೇ, ಈ ಒಂದು ಬುಡಕಟ್ಟು ಜನಾಂಗದಲ್ಲಿ ಯಾರಾದರೂ ಸತ್ತರೆ ಅವರ ಅಂತ್ಯಕ್ರಿಯೆಯನ್ನ ಮಾಡೋದಿಲ್ಲ. ಬದಲಾಗಿ ಸತ್ತವರ ದೇಹಗಳನ್ನ ತಮ್ಮ ಮನೆಯಲ್ಲಿಯೇ ಜೋಪಾನವಾಗಿ ಇಟ್ಕೊಳ್ತಾರೆ ಈ ಬುಡಕಟ್ಟು ಜನರು. ಹೌದು ಗೆಳೆಯರೇ, ಇಂಡೋನೇಷ್ಯಾದಲ್ಲಿ ಬರೋ ತೋರಾಜನ್ ಎಂಬ ಈ ಒಂದು ಬುಡಕಟ್ಟು ಜನಾಂಗವು ಇಂತಹ ವಿಚಿತ್ರವಾದ ಸಂಪ್ರದಾಯವನ್ನ ಬಹಳ ವರ್ಷಗಳಿಂದ ಫಾಲೋ ಮಾಡಿಕೊಂಡು ಬರ್ತಾ ಇದೆ. ಈ ಜನಾಂಗದಲ್ಲಿ ಯಾರಾದರೂ ಸತ್ತರೆ ಅವರ ಅಂತ್ಯಕ್ರಿಯೆಯನ್ನ ಮಾಡಲ್ಲ. ಯಾಕಂದ್ರೆ ಈ ಜನಾಂಗದಲ್ಲಿ ಅಂತ್ಯಕ್ರಿಯೆ ಮಾಡೋ ಕಾರ್ಯಕ್ರಮದ ಖರ್ಚು ವೆಚ್ಚ ತುಂಬಾನೇ ದುಬಾರಿಯಾಗಿರುತ್ತೆ. ಹೀಗಾಗಿ ದುಬಾರಿಯಾಗಿರೋ ಈ ಅಂತ್ಯಕ್ರಿಯೆಯನ್ನ ಮಾಡಿದ್ರೆ ಸತ್ತಂತಹ ವ್ಯಕ್ತಿಯು ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಇಲ್ಲಿನ ಜನ ನಂಬುತ್ತಾರೆ. ಹುಟ್ಟು ಹಬ್ಬ ಹಾಗೂ ಮದುವೆ ಕಾರ್ಯಕ್ರಮಗಳಿಗಿಂತ ಜೋರಾಗಿ ಈ ಅಂತ್ಯಕ್ರಿಯೆಯ ಕಾರ್ಯಕ್ರಮವನ್ನ ಮಾಡಲಾಗುತ್ತೆ. ಹೀಗಾಗಿ ಈ ಜನರು ತಮ್ಮ ಕುಟುಂಬದಲ್ಲಿ ಯಾರಾದರೂ ಸತ್ತರೆ ಹೀಗೆ ಸತ್ತವರ ಹೆಣಗಳನ್ನ ತಮ್ಮ ಮನೆಯಲ್ಲಿಯೇ ಜೋಪಾನವಾಗಿ ಇಟ್ಕೊಳ್ತಾರೆ. ಬಹಳಷ್ಟು ವರ್ಷಗಳ ನಂತರ ಸತ್ತವರ ಅಂತ್ಯಕ್ರಿಯೆಯನ್ನ ಮಾಡ್ತಾರೆ. ಈ ಹೆಣಗಳ ಮೇಲೆ ವಿಶೇಷವಾದ ಒಂದು ತೈಲವನ್ನ ಹಚ್ಚಲಾಗುತ್ತೆ. ಹೀಗಾಗಿ ಹೆಣಗಳು ಕೊಳೆಯೋದಿಲ್ಲ, ಹಾಗೆ ಅದರಿಂದ ದುರ್ವಾಸನೆ ಕೂಡ ಬರೋದಿಲ್ಲ. ವರ್ಷಕ್ಕೆ ಒಂದು ಬಾರಿ ಬರೋ ಮಾನೇನಿ ಎಂಬ ಹಬ್ಬದಂದು ಹೀಗೆ ಮನೆಯಲ್ಲಿ ಇಟ್ಟ ಹೆಣಗಳನ್ನ ಹೊರತೆಗಿತಾರೆ. ಆ ಹೆಣಗಳನ್ನ ಸ್ವಚ್ಛ ಮಾಡಿ ಅದಕ್ಕೆ ಹೊಸ ಬಟ್ಟೆಯನ್ನ ಹಾಕ್ತಾರೆ. ಸತ್ತವರಿಗೆ ಇಷ್ಟವಾದಂತಹ ಊಟವನ್ನ ಆ ಹೆಣಗಳ ಮುಂದೆ ಇಡ್ತಾರೆ. ಅಷ್ಟೇ ಯಾಕೆ, ಆ ಹೆಣಗಳನ್ನ ಚಂದವಾಗಿ ಅಲಂಕರಿಸಿ ಊರ ತುಂಬೆಲ್ಲ ಮೆರವಣಿಗೆ ಮಾಡ್ತಾರೆ. ಹೀಗೆ ಆಚರಿಸೋ ಈ ಹಬ್ಬವನ್ನ ಡೆತ್ ಹಾರ್ವೆಸ್ಟ್ ಫೆಸ್ಟಿವಲ್ ಅಂತಾನು ಕರೀತಾರೆ. ಹೀಗೆ ಹೆಣಗಳ ಜೊತೆ ಬದುಕೋ ಈ ಜನಾಂಗದವರು ತಮ್ಮ ಬಂಧು ಬಳಗದವರನ್ನ ಎಷ್ಟರ ಮಟ್ಟಿಗೆ ಇಮೋಷನಲಿ ಕನೆಕ್ಟ್ ಆಗಿರ್ತಾರೆ ಅಂತ ಇವರ ಈ ಆಚರಣೆಗಳನ್ನ ನೋಡಿಯೇ ನಾವು ತಿಳ್ಕೊಳ್ಬಹುದು.